ಮಹಿಳೆಯೊಬ್ಬರ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ಪಟಾಲಮ್ಮ ಬಡಾವಣೆಯ ಮನೆಯೊಂದರಲ್ಲಿ ನಡೆದಿದೆ. 30 ವರ್ಷದ ಇಳಕಲ್ ಮೂಲದ ಅಕ್ಷತಾ ಮೃತ ಮಹಿಳೆ ಅಂತ ಹೇಳಿ ಗುರುತಿಸಲಾಗಿದೆ. ಇದೇ ತಿಂಗಳು 20ನೇ ತಾರೀಕು ಮನೆಯಿಂದ ತೀವ್ರ ದುರ್ವಾಸನೆ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಸ್ಥಳೀಯರು ಅನುಮಾನಗೊಂಡಿದ್ದಾರೆ. ಬಳಿಕ ಮನೆಯ ಕಿಟಕಿಯನ್ನು ತೆರೆದು ನೋಡಿದಾಗ ಈ ಶವ ಕೊಳೆತ ಸ್ಥಿತಿಯಲ್ಲಿರೋದು ಗೊತ್ತಾಗಿದೆ. ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ. ಕೊಲೆಯ ರಹಸ್ಯವನ್ನು ಆ ಸಂದರ್ಭದಲ್ಲಿ ಬಯಲಿಗೆಳೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜಿಗಣಿ ಪೊಲೀಸರು ತಕ್ಷಣವೇ ಕೊಲೆ ಪ್ರಕರಣವಾಗಿ ಇದನ್ನು ತನಿಖೆ ಆರಂಭಿಸಿದರು. ತನಿಖೆಯ ವೇಳೆ ಅಕ್ಷತಾ ಜೊತೆ ವಾಸವಿದ್ದಂತಹ ನಾನಾ ಸಾಹೇಬ್ ಎಂಬಾತನೇ ಕೊಲೆಯನ್ನು ನಡೆಸಿ ಪರಾರಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆರೋಪಿಯ ಬಂಧನಕ್ಕಾಗಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಫ್ಯಾಮಿಲಿಯವರು ಅವರು ಇಳಕಲ್ನಲ್ಲಿರ್ತಕ್ಕಂಥದ್ದು ಅತ್ಯಂತ ಮುಗ್ಧರು. ಅವರು ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ಗಳು ದೂರ ಇರತಕ್ಕಂಥದ್ದು. ಅವರು ಈಗಾಗಲೇ ನಾವು ಪೊಲೀಸ್ ಠಾಣೆಗೆ ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇನ್ನೂ 2-3 ದಿನಗಳ ಕಾಲ ನಮಗೆ ಕಾರ್ಯ ಇರತಕ್ಕಂಥದ್ದು. ನಾವು ಆ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ನಾವೆಲ್ಲರೂ ಸಹ ಸಂಘಟನೆ ಜೊತೆ ಬಂದು ನಿಂತ್ಕೋತೀವಿ. ನೀವು ಸಂಘಟನೆಯವರು ನಮ್ಮ ಬೆಂಬಲವಾಗಿ ನಮ್ಮ ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಮ್ಮನ್ನು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೀವು ಸಂಘಟನೆಯವರು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ, ಈಗಾಗಲೇ ಪೊಲೀಸರು ಅದನ್ನು ಏನು UDR ಮಾಡಿ ಅದನ್ನು FIR ಆಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ಅದನ್ನು ಕೊಲೆಗೆ ಕೇಸ್ ಅಂತೇಳಿ ದಾಖಲಿಸ್ಕೊಂಡು ಆತನನ್ನು ಹಿಡಿತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೇಲಾಧಿಕಾರಿಗಳ ಜೊತೆ ನಾವೆಲ್ಲರೂ ಸಹ ಮಾತಾಡಿದ್ದೇವೆ. ಇನ್ನೊಂದೆರಡು ದಿನಗಳಲ್ಲಿ ನಾವು ಬಂಧನ ಮಾಡ್ತೀವಿ ಅಂತೇಳಿ ನಿನ್ನೆಲ್ಲ ಹೇಳಿದರು. ಇನ್ನೇನು ಇವತ್ತು ಸಂಜೆ ಒಳಗಾಗಿ ಬಂಧಿಸ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಮದುವೆ ಆಗಿ 2 ಮಕ್ಕಳಿರೋ ಹುಡುಗಿನ ಒಬ್ಬ ಮುಸ್ಲಿಂ ಯುವಕ ಕರ್ಕೊಂಡು ಬಂದಿದ್ದಾನೆ ಅಂದರೆ ಅವನು ಎಷ್ಟು ಮಟ್ಟಿಗೆ ಅವಳ ತಲೆಗೆ ತುಂಬಿರ್ಬೋದು ಅವನ ವಿಚಾರಗಳನ್ನ. ಸೊ ಇವಾಗ ಬಂದ್ಬಿಟ್ಟು ಅವರು PGನಲ್ಲಿ ಇದ್ಕೊಂಡು ಅವರು ಒಂದು ಕೊಲೆ ಆಗಿದೆ ಅಂದರೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು 3-4 ಡೇಸ್ ಆದಮೇಲೆ ಅದು ವಿಚಾರ ಬೆಳಕಿಗೆ ಬಂದು FIR ಆಗಿದೆ. ಸೊ ಅದ್ರ ಬಗ್ಗೆನೇ ಇನ್ನೂ ಆ ಹುಡುಗ ಸಿಕ್ಕಿಲ್ಲ. ಅದ್ರ ಬಗ್ಗೆನೇ ಇವತ್ತು ನಮ್ಮ ಸಂಘಟನೆಯವರೆಲ್ಲ ಬಂದು ಇಲ್ಲಿ ಸ್ಟೇಷನ್ ಹತ್ರ ನಿಂತಿದ್ದಾರೆ. ಅದಕ್ಕೋಸ್ಕರ ಇಳಕಲ್ ಮೂಲದ ಯುವತಿಯವರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದರು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಅಂಥ ಮಹಿಳೆಯನ್ನು ಜಿಗಣಿಗೆ ಕರ್ಕೊಂಡ್ಬಂದು ಅನ್ಯ ಕೋಮಿನ ಯುವಕ ಇಟ್ಕೊಂಡಿದ್ದ ಅಂಥೇಳಿ ಈಗಾಗಲೇ ಮಹಿಳೆಯ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅಕ್ಷತಾ ಅಂಥೇಳಿ 30 ವರ್ಷ. ಬಟ್ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ದುರ್ವಾಸನೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ವಿಚಾರವೆಲ್ಲವೂ ಬೆಳಕಿಗೆ ಬಂದಿದೆ. ಈಗ ವ್ಯಕ್ತಿಗೋಸ್ಕರ ತೀವ್ರ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ.